ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವಿದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಆ ಮೂಲಕ ನನ್ನ ಸುದ್ದಿ ವಿಶ್ಲೇಷಣೆ ಏನಿದೆ ಅದರ ನೋಟಿಫಿಕೇಷನ್ ತಮಗೆ ದೊರಕುತ್ತೆ. ಸೊ ಅದರಂತೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಬೆನ್ನೆಲುಬು. ಮೀಸಲಾತಿ, ಒಳ ಮೀಸಲಾತಿ. ಇವತ್ತು ಮೀಸಲಾತಿಯ ವಿಚಾರ ತೀವ್ರ ಪ್ರತಿಭಟನೆ, ಸಂಘರ್ಷ, ಪರ ವಿರೋಧದ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ. ರಾಜ್ಯ ಸರ್ಕಾರದ ಹೊಸ ಮೀಸಲಾತಿ ನೀತಿ ಏನಿದೆ ಇದರ ಬಗ್ಗೆ ಈಗಾಗಲೇ ಕೆಲವು ಜನಾಂಗಗಳು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ, ಎಸ್ಪೆಷಲಿ ಬಂಜಾರ ಜನಾಂಗದವರು. ಸೊ ಈ ಒಂದು ಪ್ರತಿಭಟನೆ ನಿನ್ನೆ ಶಿಕಾರಿಪುರದಲ್ಲಿ ನಡೀತು. ಶಿಕಾರಿಪುರ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಕಾನ್ಸ್ಟಿಟ್ಯೂಯನ್ಸಿ, ಅವರ ತವರು ಮನೆ. ಅಲ್ಲಿರುವ ಯಡಿಯೂರಪ್ಪನವರ ಮನೆಗಳಿಗೂ ಕೂಡ ಕಲ್ಲು ಹೊಡೆಯಲಾಯಿತು. ಇವತ್ತು ಕೂಡ ಕೆಲವೆಡೆ ಆ ಪ್ರತಿಭಟನೆ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಹೇಳಿಕೆಗಳು ಬರ್ತಾ ಇವೆ. ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರುಗಳು ಇದ್ದಾರೆ, ಕಾಂಗ್ರೆಸ್ ಇದೆ ಅನ್ನುವ ಆರೋಪವನ್ನು BJP ಮಾಡ್ತಾ ಇದೆ. ಇಲ್ಲ, ಇದು BJPಯ ಒಳಜಗಳದಿಂದ ಉಂಟಾದದ್ದು ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಿದ್ದಾರೆ. ಒಟ್ಟಾರೆ ರಾಜಕೀಯ ಪಕ್ಷಗಳ ನಡುವೆ ಜಗಳಕ್ಕೆ, ಸಂಘರ್ಷಕ್ಕೆ ಈಗ ವೇದಿಕೆ ಸೃಷ್ಟಿಯಾಗಿದೆ. ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದು ಸರ್ಕಾರ ಅನ್ನೋದು ಅನುಮಾನ ಬೇಕಾಗಿಲ್ಲ. ಮೀಸಲಾತಿಯ ವಿಚಾರದಲ್ಲಿ ನ್ಯಾಯಬದ್ಧವಾದ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳಲೇಬೇಕು. ಹಾಗೆ ಎಲ್ಲ ಜನ ಸಮುದಾಯಗಳಿಗೆ ಏನೇನು ಸಲ್ಲಬೇಕೋ ಅದನ್ನು ಸಲ್ಲಿಸಬೇಕಾದ್ದು ಈ ಸಮಾಜದ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಸೊ ಈ ಕಾರಣದಿಂದ ಮೀಸಲಾತಿ ನೀತಿ ಕಾಲಕ್ಕೆ ಬದಲಾಗಬಹುದು, ಆ ಕಾಲದ ಪರಿಸ್ಥಿತಿಯನ್ನು ನೋಡಿಕೊಂಡು. ಆದರೆ ಇಲ್ಲಿ ಚರ್ಚಿತವಾಗಬೇಕಾದ ವಿಚಾರ ಯಾವುದು? ಯಾಕೆಂದರೆ ಗೃಹ ಸಚಿವ ಅಮಿತ್ ಶಾ ಅವರು ದಡ್ಡತನದಿಂದ ಹೇಳಿದ್ರು, ರಾಜಕೀಯ ಕಾರಣದಿಂದ ಹೇಳಿದ್ರು, ಅವರಿಗೆ ಮೀಸಲಾತಿಯ ಉದ್ದೇಶ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಅವರು ಹೇಳಿದ್ರು, ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ, ನ್ಯಾಯಬದ್ಧವಾದ ತೀರ್ಮಾನ ತೆಗೆದುಕೊಂಡಿದೆ. ಅದು ಧರ್ಮಾಧಾರಿತ ಮೀಸಲಾತಿಯನ್ನು ತೆಗೆದುಹಾಕಿದ್ದು. ಇದು ಗೃಹ ಸಚಿವರ ಹೇಳಿಕೆ. ಈ ದೇಶದ ಗೃಹ ಸಚಿವರಿಗೆ ಮೀಸಲಾತಿಯ ಬಗ್ಗೆ ಇನ್ನಷ್ಟು ಜ್ಞಾನ ಇರಬೇಕಾಗಿತ್ತು ಅಂತ ಅಂದ್ಕೊಂಡವ್ ನಾನು. ಮೀಸಲಾತಿಯನ್ನು ಯಾವ ಕಾರಣದಿಂದ ನೀಡಲಾಯಿತು? ಅದು ಆರ್ಥಿಕ ಕಾರಣವೇ, ಸಾಮಾಜಿಕ ಕಾರಣವೇ? ಈ ಅರಿವು ಅವರಿಗೆ ಇರಬೇಕಾಗಿತ್ತು. ಆದರೆ ಈ ಅರಿವು ಅವರಿಗಿಲ್ಲ ಅನ್ನೋದು ನನಗೆ ಯಾವತ್ತೂ ಕೂಡ ಸ್ಪಷ್ಟವಾಗಿತ್ತು. ಯಾವತ್ತು ಎಕಾನಮಿಕಲಿ ವೀಕರ್ ಸೆಕ್ಷನ್ಗೆ ಪ್ರತಿಶತ 10% ಮೀಸಲಾತಿಯನ್ನು ಕೊಡಲಾಯಿತು, ಆವತ್ತೇ ಸ್ಪಷ್ಟವಾದ್ದು ಅಂದರೆ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿಯ ಉದ್ದೇಶನೇ ಗೊತ್ತಿಲ್ಲ. ಯಾವ ಕಾರಣದಿಂದ ಮೀಸಲಾತಿಯನ್ನು ನೀಡಲಾಯಿತು ಅನ್ನೋ ಅರಿವಿಲ್ಲ. ಒಂದೊಮ್ಮೆ ಗೊತ್ತಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸುವ ಕೆಲಸವನ್ನು ಇದು ಮಾಡ್ತಾ ಇದೆ. ಅದರ ಜೊತೆಗೆ ಮೇಲ್ಜಾತಿಯವರಿಗೆ ಒಂದು ಅವಕಾಶ ಕಲ್ಪಿಸುವ ಕೆಲಸವನ್ನು ಅದು ಮಾಡ್ತಾ ಇದೆ ಅಂತ. ಸೊ ಈ ಪ್ರತಿಶತ 10% ಮೀಸಲಾತಿ ಏನಿದೆ ಇದನ್ನು ಯಾರೂ ಕೇಳಿಯೂ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಾಗೆ ತೀರ್ಮಾನ ತೆಗೆದುಕೊಂಡು ಗ್ಯಾಜೆಟ್ ನೋಟಿಫಿಕೇಷನ್ನು ಹೊರಡಿಸಲಾಯಿತು, ಎಲ್ಲವನ್ನು ಮಾಡಲಾಯಿತು. ಮೇಲ್ಜಾತಿಯವರಿಗೆ, ಎಸ್ಪೆಷಲಿ ಬ್ರಾಹ್ಮಣರಿಗೆ ಪ್ರತಿಶತ 10% ಮೀಸಲಾತಿ ದೊರಕೋಯಿತು. ಈಗ ಅದರ ಮುಂದುವರಿದ ಭಾಗವಾಗಿ ಈಗ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ನೀಡಿದ 4% ಮೀಸಲಾತಿಯನ್ನು ತೆಗೆದುಹಾಕಲಾಗಿದೆ. ಅಂದರೆ ಮುಸ್ಲಿಮರನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಕಿತ್ತು ಅವರನ್ನು ಬ್ರಾಹ್ಮಣರ ಜೊತೆ ಕಾಂಪೀಟ್ ಮಾಡುವ ಒಂದು ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ. ಅಂದರೆ ಮುಸ್ಲಿಮರು ಮತ್ತು ಬ್ರಾಹ್ಮಣರು ಒಂದೇ, ಅವರಿಗೆ ಆರ್ಥಿಕ ಕಾರಣಕ್ಕಾಗಿ ಅವರಿಗೆ ಮೀಸಲಾತಿ ಕೊಡ್ತೀವಿ.
ನೀವು ಕರ್ನಾಟಕದಲ್ಲಿ ಮೀಸಲಾತಿ ಇತಿಹಾಸವನ್ನು ಗಮನಿಸಿದರೆ ಮಹಾರಾಜರ ಕಾಲದಿಂದ ಹಿಡಿದು ಮಿಲ್ಲರ್ ಸಮಿತಿಯ ವರದಿ ಇಂದ ಹಿಡಿದು ಹಾವನೂರು ವರದಿ, ವೆಂಕಟಸ್ವಾಮಿ ವರದಿ, ಸದಾಶಿವ ಆಯೋಗದ ವರದಿ, ಎಲ್ಲ ವರದಿಗಳಲ್ಲೂ ಕೂಡ ಮುಸ್ಲಿಮರನ್ನು ಹಿಂದುಳಿದ ವರ್ಗ ಅಂತ ಪರಿಗಣಿಸಲಾಗಿದೆ. ಈಗ ಇದ್ದಕ್ಕಿದ್ದ ಹಾಗೆ ಈ ಎಲ್ಲ ವರದಿಗಳು ತಜ್ಜರು ವರದಿಯನ್ನು ಕೊಟ್ಟಿದ್ದರು, ಅದು ಯಾವುದೂ ಸತ್ಯವಲ್ಲ ಅಂತ ಕಸದ ಬುಟ್ಟಿಗೆ ಒಗೆದ್ಬಿಟ್ಟು ಇವರು ಈಗ ಮುಸ್ಲಿಮರನ್ನು ಎತ್ತಿಬಿಟ್ಟು ತಗೊಂಡೋಗಿ ಎಕಾನಮಿಕಲಿ ವೀಕರ್ ಸೆಕ್ಷನ್ ಇದೆ EWS ಮೀಸಲಾತಿಯಲ್ಲಿ ಸೇರಿಸಿದ್ದಾರೆ. ಇದು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಒಂದು, ಈಗಿರುವ ಸರ್ಕಾರಕ್ಕೆ ಮುಸ್ಲಿಮರ ಮೇಲೆ ಇರುವ ದ್ವೇಷ ಅಂತ. ದಿಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್, ರಾಜಕೀಯ ಕಾರಣ. ನೀವು ಮುಸ್ಲಿಮರು ಮತ್ತು ಹಿಂದುವಿನ ಕೆಲವು ಜಾತಿಗಳ ನಡುವೆ ಒಂದು ಒಡಕನ್ನು, ಸಂಘರ್ಷಣವನ್ನು ಉಂಟು ಮಾಡುವಂಥದ್ದು. ಮೂರು, ಈ ಮೂಲಕ ರಾಜಕೀಯ ಲಾಭವನ್ನು ಎಷ್ಟರ ಮಟ್ಟಿಗೆ ಪಡೆಯಬಹುದು ಅನ್ನುವ ಉದ್ದೇಶ. ಹಾಗೆ ನೋಡಿದರೆ ಮುಸ್ಲಿಂ ಟಾರ್ಗೆಟ್ ಏನಿದೆ ಅದು ಇವತ್ತು ಪ್ರಾರಂಭ ಆಗ್ತಲ್ಲ. BJP ಸರ್ಕಾರ ಬಂದ ಮೇಲೆ ಸತತವಾಗಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಯಿತು. ಅದು ಮುಸ್ಲಿಮರ ಆಹಾರ ಪದ್ಧತಿ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಸಂಘರ್ಷವನ್ನು ಉಂಟು ಮಾಡುವುದಕ್ಕೆ ಮತ್ತು ಅದರಿಂದ ರಾಜಕೀಯ ಲಾಭ ಪಡೆಯೋದಕ್ಕೆ ಏನು ಯತ್ನ ಮಾಡಿತು ಅದು ಫಲಕಾರಿ ಆಗಲಿಲ್ಲ BJP ನಿರೀಕ್ಷೆ. ಅದೇ ಕಾರಣಕ್ಕಾಗಿ ಒಕ್ಕಲಿಗರು ಮತ್ತು ಮುಸ್ಲಿಮರ ನಡುವೆ ಒಂದು ವಿರೋಧ ಉಂಟು ಮಾಡುವುದಕ್ಕಾಗಿ ಉರಿಗೌಡ, ನಂಜೇಗೌಡರ ಪಾತ್ರಗಳನ್ನು ಹುಟ್ಟುಹಾಕಲಾಯಿತು. ಆ ಅಡ್ಡಂಡ ಅಂತ ಯಾವುದೋ ವ್ಯಕ್ತಿಯ ಹತ್ರ ಒಂದು ನಾಟಕ ಅನ್ನುವ ಒಂದು ಪ್ರಹಸನವನ್ನು ಬರೆಸಲಾಯಿತು. ಅದರಂತೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಕಮಾನನ್ನು ಹಾಕಿ ಉರಿಗೌಡ ನಂಜೇಗೌಡ ದ್ವಾರ ಅಂತ ಮಾಡಲಾಯಿತು. ನಂತರ ಕಿತ್ತಾಕರು. ಅಂದರೆ ಸತತವಾಗಿ ಮುಸ್ಲಿಮರ ಮೇಲೆ ದಾಳಿ ನಡೆಸುವಂಥದ್ದು ಮತ್ತು ಮುಸ್ಲಿಮರು ಮತ್ತು ಹಿಂದೂ ಜನರ ನಡುವೆ ಒಂದು ಒಡಕನ್ನು, ಬಿರುಕನ್ನು ಉಂಟು ಮಾಡುವಂಥದ್ದು. ಅದರ ಮುಂದುವರಿದ ಭಾಗ ಏನಿದೆ ಅದು ಈ ಮೀಸಲಾತಿಗೆ ಸಂಬಂಧಪಟ್ಟದ್ದು. ಒಂದು, ಈಗ ಮುಸ್ಲಿಮರಿಗೆ ನೀಡಿದ ಪ್ರತಿಶತ 4% ಮೀಸಲಾತಿ ಏನಿತ್ತು ಅದನ್ನು ಕಿತ್ತು ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಹಂಚಲಾಗಿದೆ. ಈ ಮೂಲಕ ಮುಸ್ಲಿಮರು ಪ್ರತಿಭಟನೆ ನಡೆಸಿದರೆ ಆಗ ಮೇಲ್ಜಾತಿ ಲಿಂಗಾಯತ ಒಕ್ಕಲಿಗರು ಮತ್ತು ಮುಸ್ಲಿಮರ ನಡುವೆ ಒಡಕು ಉಂಟಾಗುತ್ತೆ, ಒಂದು ಬಿರುಕು ಉಂಟಾಗುತ್ತೆ. ಅದು ರಾಜಕೀಯ ಲಾಭ ತಮಗೆ ಸಿಗುತ್ತೆ. ಇದು BJPಯ ಒಳಗಿನ ಆಂತರಿಕವಾದ ಉದ್ದೇಶ ಅಂತ ನನಗೆ ಅನಿಸುತ್ತೆ. ಆದರೆ ಮುಸ್ಲಿಮರಿಗೆ ಯಾಕೆ ಮೀಸಲಾತಿಯನ್ನು ಕೊಡಬೇಕಾಗಿತ್ತು? ಅವರು ಹಿಂದುಳಿದ ವರ್ಗದವರು, ಎಸ್ಪೆಷಲಿ ಈ ದೇಶದ ಮುಸ್ಲಿಮರು ಎಲ್ಲ ದೃಷ್ಟಿಯಲ್ಲೂ ದಲಿತರಂತೆ ಇದ್ದಾರೆ. ದಲಿತರಿಗಿರುವ ನೋವು, ಅಸಹಾಯಕತೆ, ಶೋಷಣೆ ಮುಸ್ಲಿಮರ ಮೇಲೂ ನಡೀತದೆ. ಕೇವಲ ಆರ್ಥಿಕ ಕಾರಣ ಅಲ್ಲ. ಮೀಸಲಾತಿ ಕೊಡೋದು ಶೈಕ್ಷಣಿಕ ಕಾರಣ, ಶಿಕ್ಷಣ ಮಟ್ಟ ಎಷ್ಟು, ಸಾಮಾಜಿಕ ಕಾರಣಗಳು, ಸಾಮಾಜಿಕ ನ್ಯಾಯದ ಪ್ರಶ್ನೆ. ಈ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಒಂದು ಧಾರ್ಮಿಕ ಪ್ರಶ್ನೆಯನ್ನಾಗಿ ಬದಲಿಸುವಂಥದ್ದು. ಈ ಮುಸ್ಲಿಮರನ್ನು ಧಾರ್ಮಿಕ ಕಾರಣಕ್ಕಾಗಿ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿಲ್ಲ. ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ಮೊದಲನೇ ಮಿಲ್ಲರ್ ವರದಿಯಿಂದ ಹಿಡಿದು ಲೇಟೆಸ್ಟ್ ವರದಿಗಳವರೆಗೆ ಅವರು ಹಿಂದುಳಿದ ವರ್ಗದವರಾಗಿದ್ದಾರೆ. ಸಾಮಾಜಿಕವಾಗಿ ಅವರು ಹಿಂದುಳಿದ ವರ್ಗದವರಿಗೆ ಇರುವ ಎಲ್ಲ ಗುಣಲಕ್ಷಣಗಳು ಮುಸ್ಲಿಮರಲ್ಲಿವೆ. ಆ ಸಮಾಜ ಹಾಗೇ ಇದೆ. ಮುಸ್ಲಿಮರು ಭಾಳಷ್ಟು ಜನ ಶಿಕ್ಷಣವನ್ನು ಪಡೆಯದೇ ಇಲ್ಲ. ಹೊಟ್ಟೆಯ ಪ್ರಶ್ನೆ, ಅನ್ನದ ಪ್ರಶ್ನೆ. ಮಕ್ಕಳನ್ನೆಲ್ಲ ಇದ್ದಕ್ಕೆ ಫಸ್ಟ್ ಸೈಕಲ್ ಅಂಗಡಿ ಕಳಿಸ್ತಾರೆ. ಅವ್ರನ್ನ ಸೈಕಲ್ ರಿಪೇರಿ ಕಲಿತಾರೆ. ಸೈಕಲ್ ಅಂಗಡಿ ಮುಗಿದ ಮೇಲೆ ಸ್ಕೂಟ್ರ್ ಅಂಗಡಿಗೆ ಹೋಗ್ತಾರೆ. ಅಲ್ಲಿಂದ ಕಾರು ಗೀರು ರಿಪೇರಿ ಮಾಡ್ತಾರೆ. ಅದಿಲ್ಲ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕ್ತಾರೆ. ಅವರಿಗೆ ಮಕ್ಕಳನ್ನು ಶಿಕ್ಷಣಕ್ಕೆ ಕಳಿಸುವಂಥ ಒಂದು ಆರ್ಥಿಕ ಸ್ಥಿತಿ ಕೂಡ ಇಲ್ಲ. ಅವರಿಗೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಸುಮಾರು ಪ್ರತಿಶತ 14ರಿಂದ 16ರಷ್ಟಿರುವ ಮುಸ್ಲಿಂ ಸಮುದಾಯ ಏನಿದೆ
ಆ ಮುಸ್ಲಿಂ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡ್ತಿದ್ದೀರಿ. ನೀವು ಅನ್ಯಾಯ ಮಾಡ್ತಾ ಇರುವುದು ಧಾರ್ಮಿಕ ಕಾರಣಕ್ಕಾಗಿ, ಅವರು ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ, ಅವರು ಹಿಂದೂಗಳಲ್ಲ ಅನ್ನುವ ಕಾರಣಕ್ಕಾಗಿ, ನಿಮ್ಮ ಒಳಗಡೆ ತುಂಬಿರುವ ದ್ವೇಷದ ಕಾರಣದಿಂದಾಗಿ ಅವರನ್ನು ಎರಡನೆಯ ದರ್ಜೆ ಪ್ರಜೆಗಳಾಗಿ ನೋಡುವುದರ ಜೊತೆಗೆ ನೀವು ಶೈಕ್ಷಣಿಕವಾಗಿ ಅವರಿಗೆ ಏನು ಲಾಭ ಆಗ್ತಿತ್ತು, ಉದ್ಯೋಗದಲ್ಲಿ ಏನು ಲಾಭ ಆಗ್ತಿತ್ತು, ಅದು ಎಲ್ಲವನ್ನು ತಪ್ಪಿಸಿ ಅದನ್ನು ತೆಗೆದು ನೀವು ಎರಡು ಜಾತಿಗೆ, ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಕೊಟ್ಟಿದ್ದೀರಿ. ಈ ಬಗ್ಗೆ ಮುಸ್ಲಿಮರು ಪ್ರತಿಭಟನೆ ಮಾಡಿದರೆ ನಿಮಗೆ ರಾಜಕೀಯ ಲಾಭ ಆಗ್ತಿತ್ತು, ಜಗಳ ಹತ್ಕೊಳ್ತಿತ್ತು ಅಂದ್ಕೊಂಡಿದ್ದೀರಿ. ಆದರೆ ಬಹಳಷ್ಟು ಹೇಳಿಕೆಗಳನ್ನು ನಾನು ಗಮನಿಸಿದ್ದೀನಿ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಪ್ರಜ್ಞಾವಂತರು ತಮ್ಮ ಪ್ರಜ್ಞಾವಂತಿಕೆಯನ್ನು ಮೆರೆದಿದ್ದಾರೆ. ನಮಗೆ ಮೀಸಲಾತಿ ಬೇಕು, ನಾವು ಭಿಕ್ಷೆ ಬೇಡ್ತಾ ಇಲ್ಲ, ಅದು ನಮ್ಮ ಹಕ್ಕು. ಆದರೆ ಮುಸ್ಲಿಮರಿಗೆ ಕೊಟ್ಟಿದ್ದನ್ನು ಯಾಕೆ ಕಸಿದು ನಮಗೆ ಕೊಟ್ರಿ? ಇದು ಈ ಎರಡು ಸಮುದಾಯದವರ ಪ್ರಶ್ನೆ. ಇದು ಭಾಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಮುಸ್ಲಿಮರ ಮೇಲೆ ಸಿಟ್ಟು ಮಾಡಿಲ್ಲ, ಮುಸ್ಲಿಮರ ಬಗ್ಗೆ, ಅವರಿಗೆ ಮೀಸಲಾತಿ ಹೋದ ಬಗ್ಗೆ ಸಿಂಪತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ರಾಜ್ಯದ ಜನ ಇದ್ದಾರಲ್ಲ, ಅವರು ಧರ್ಮನಿರಪೇಕ್ಷೆ, ಅವರು ಈ ಸರ್ಕಾರ, ಈ ಪಕ್ಷಗಳಷ್ಟು ಅವರು ಕೋಮುವಾದಿ ಅಲ್ಲ. ಏನೇ ಇರಲಿ, ಮುಸ್ಲಿಮರಿಗೆ ಆದ ಅನ್ಯಾಯವನ್ನು ಸರಿಪಡಿಸಲೇಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.